ಜ್ಞಾನಯೋಗಾಶ್ರಮದ ಈ ಒಂದು ಪವಿತ್ರ ಆವರಣದಲ್ಲಿ ಅನೇಕ ದಿನಗಳಿಂದ ನಡೀತಿರುವಂತಹ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಅನುಭವಾಮೃತಗಳ ನುಡಿಗಳನ್ನು ಕೇಳ್ತಾ ಬಂದಿದ್ದೀರ. ಈ ಒಂದು ಪವಿತ್ರ ಭೂಮಿಯಲ್ಲಿ ನನ್ನ ಒಂದು 4 ಮಾತುಗಳನ್ನು ಹಾಡೋದಕ್ಕೆ ಇವತ್ತು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ಕಾರಣ ಇಷ್ಟೇ, ಒಂದು ಸಂದರ್ಭವನ್ನು ನಾನು ಈ ದಿನ ನೆನಪಿಸ್ಕೋಬೇಕಂತಂದರೆ, ಸ್ವಾಮಿ ವಿವೇಕಾನಂದರು ಅಮೇರಿಕಾಗೆ ಚಿಕಾಗೋ ಉಪನ್ಯಾಸಕ್ಕಾಗಿ ಹೋಗಿದ್ದರು. ಅದೆಲ್ಲ ಬಹಳಷ್ಟು ಜನಕ್ಕೆ, ವಿದ್ಯಾವಂತ ವರ್ಗಕ್ಕೆ ಗೊತ್ತಿರುವಂತಹ ವಿಷಯ. ಅವರು ಬಹಳಷ್ಟು ತಮ್ಮ ವಾಗ್ಜರಿಯಿಂದ ಪಾಶ್ಚಿಮಾತ್ಯ ದೇಶಗಳಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದು ಸಾಕಷ್ಟು ಆ ದೇಶಗಳಲ್ಲಿ ಕೆಲಸ ಮಾಡಿ ವಾಪಸ್ ಹಿಂದಿರುಗಿದರು ಭಾರತಕ್ಕೆ. ಆಗ ಅವರ ಶಿಷ್ಯರೊಬ್ಬರು ಅವರಿಗೆ ಕೇಳ್ತಾರೆ, ಸ್ವಾಮೀಜಿ, ನಿಮಗೆ ಅಷ್ಟೊಂದು ಭೋಗ ಭೂಮಿಯಲ್ಲಿ ಎಲ್ಲ ಓಡಾಡಿಕೊಂಡು ಬಂದಿದ್ದೀರಿ, ಅಲ್ಲೆಲ್ಲ ಓಡಾಡಿ ಬಂದ ಮೇಲೆ ನಿಮಗೆ ಭಾರತದ ಬಗ್ಗೆ ಏನು ಅನಿಸುತ್ತೆ ಅಂತ ಕೇಳಿದ್ರು. ಆಗ ಸ್ವಾಮೀಜಿ ಹೇಳ್ತಾರೆ, ನನಗೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗೋದಕ್ಕೆ ಮುಂಚೆನೂ ಕೂಡ ಭಾರತ ಒಂದು ಪವಿತ್ರ ಭೂಮಿ ಅಂತ ಅನಿಸಿತ್ತು, ಪುಣ್ಯಭೂಮಿ ಅನಿಸಿತ್ತು. ಆದರೆ ಪಾಶ್ಚಿಮಾತ್ಯ ಭೋಗ ಭೂಮಿಯಲ್ಲೆಲ್ಲ ಓಡಾಡಿ ಬಂದ ಮೇಲೆ ನನಗನ್ನಿಸುತ್ತೆ ಈ ಭಾರತದ ಒಂದು ಅಣುವೂ ಕಣಕಣವೂ ಪವಿತ್ರವಾಗಿದೆ ಅಂತ ಅನಿಸುತ್ತೆ ಅಂತ. ಯಾಕೆ ಈ ಮಾತನ್ನು ನಾನು ಈಗ ಪ್ರಾರಂಭದಲ್ಲಿ ಹೇಳಿದೆ ಅಂತಂದರೆ, ಬುದ್ಧಿಜೀಯವರು ಅಂತ ನೀವೆಲ್ಲ ಕರೆಯುವಂತಹ ಮಹಾ ಸತ್ಪುರುಷರು, ಪೂಜ್ಯ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಇಲ್ಲಿ ನಡೆದಾಡಿದಂಥದ್ದು ನೆಲ, ಇದು ಉಸಿರಾಡಿದಂತಹ ನೆಲ. ಅವರ ಎಷ್ಟೊಂದು ವಿಚಾರಗಳು ಇಲ್ಲಿ ಹರಿದಾಡಿದೆ, ಭಾವತರಂಗಗಳು ಇಲ್ಲಿ ತುಂಬಿಕೊಂಡಿದೆ. ನೀವೆಲ್ಲರೂ ಕೂಡ ಅವರ ಅನುಭವಾಮೃತ ನುಡಿಗಳನ್ನು ನೀವೆಲ್ಲ ಆಲಿಸಿದ್ದೀರ, ಕೇಳಿದ್ದೀರ, ಅನುಭವಿಸಿದ್ದೀರ ಅದರ ಆನಂದವನ್ನು. ಅವರಿದ್ದಾಗ ಇದೊಂದು ಪವಿತ್ರ ಭೂಮಿಯಾಗಿತ್ತು. ನಾನು ಹೇಳ್ತೇನೆ, ಈಗ ಅವರು ದೇಹದಲ್ಲಿಲ್ಲ, ಆದರೆ ಅವರು ನಮ್ಮೆಲ್ಲರೊಳಗಡೆ ಒಂದಾಗಿದ್ದಾರೆ. ನಮ್ಮೆಲ್ಲರೊಳಗಡೆನೂ ಕೂಡ ಈ ಭೂಮಿಯ ಕಣಕಣದಲ್ಲೂ ಅಣುವಿನಲ್ಲೂ ಕೂಡ ಅವರು ಸೇರಿದ್ದಾರೆ. ಹಾಗಾಗಿ ಈ ಭೂಮಿ ಅತ್ಯಂತ ಪವಿತ್ರ ಭೂಮಿಯಾಗಿದೆ, ಇನ್ನಷ್ಟು ಪವಿತ್ರ ಭೂಮಿಯಾಗಿದೆ ಅಂತ ನನ್ನ ಭಾವನೆ. ನನ್ನ ಆಂತರಿಕವಾಗಿ ನಾನು ಹೇಳ್ತೇನೆ, ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ. ನಾನು ಜ್ಞಾನಯೋಗಾಶ್ರಮಕ್ಕೆ ಬುದ್ಧಿಜಿಯವರನ್ನ ಭೇಟಿ ಮಾಡಲಿಕ್ಕೆ, ಅವರ ದರ್ಶನ ಪಡೀಲಿಕ್ಕೆ ನಾನು ಬಂದಾಗ ಇದೇ ಬಸವಲಿಂಗ ಪೂಜ್ಯ ಸ್ವಾಮೀಜಿಯವರು ನನಗೆ ಅತ್ಯಂತ ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಬಹಳ ವಿಶೇಷವಾಗಿರುವಂತಹ ಅವರ ಸಾನ್ನಿಧ್ಯ ನನಗೆ ಸಿಕ್ಕು, ಅವರ ದರ್ಶನ ಸಿಕ್ಕು, ಅವರ ವಿಶೇಷವಾದ ಆಶೀರ್ವಾದಕ್ಕೆ ನಾನು ಪಾತ್ರಳಾಗಿದ್ದೆ. ಅಷ್ಟೇ ಅಲ್ಲದೆ ನನಗರಿವಿಲ್ಲದೆ ನಾನು ಇನ್ನೊಮ್ಮೆ ಡಿಸೆಂಬರ್ 22ನೇ ತಾರೀಕು ನಾನು ದರ್ಶನ ಪಡೆದು ಹೋಗಿದ್ದೆ. ನಂತರ ನಮ್ಮೊಬ್ಬ ಸೋದರಿ, ಅವರು ಕೂಡ ಬ್ರಹ್ಮಚಾರಿಣಿಯಾಗಿದ್ದರು. ಅವರ ಒತ್ತಡಕ್ಕೆ ನಾನು ಜನವರಿ 2ನೇ ತಾರೀಕು ಸಂಜೆ 6 ಗಂಟೆಗೆ ದರ್ಶನಕ್ಕಾಗಿ ಬಂದ್ವಿ ನಾವು. ಅವರ ಒತ್ತಡಕ್ಕೆ, ನನ್ನ ಸೋದರಿಯ ಒತ್ತಡ, ಏಕೆಂದರೆ ಮತ್ತೆ ಮತ್ತೆ ಇಲ್ಲಿ ಅಷ್ಟೊಂದು ಜನರ ಒಂದು ಇದ್ದಾಗ, ಜನಸಂದಣಿ ಇದ್ದಾಗ ನಾವು ಮತ್ತೆ ಮತ್ತೆ ಬಂದು ನಮಗೆ ದರ್ಶನ ಮಾಡಿಸಿ ಅಂತ ಅವರಿಗೆ ತೊಂದರೆ ಕೊಡೋದು ಬೇಡ ಅನ್ನುವಂಥ ದೃಷ್ಟಿನಲ್ಲಿ ನಾನು ಬರೋದಕ್ಕೆ ಇಷ್ಟಪಟ್ಟಿರಲಿಲ್ಲ. ಏಕೆಂದರೆ ಪ್ರತಿದಿನವೂ ಬರೋ ಇಚ್ಛೆ ಇತ್ತು, ಆದರೆ ಬರೋದು ಅವರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಬೇಡ ಅಂತ.
ಅವತ್ತಿನ ದಿನ ನಮ್ಮ ಒಬ್ಬ ಸಹೋದರಿ ಬ್ರಹ್ಮಚಾರಿಣಿ ಅವರು ಹೋಗಲೇಬೇಕು ಮಾತಾಜಿ, ಇವತ್ತು ದರ್ಶನ ಮಾಡಲೇಬೇಕು. ಇಲ್ಲಮ್ಮ, ನಾನು ಒಂದ್ಸಲ ಇಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ, ಮತ್ತೆ ಮತ್ತೆ ಹೋದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಎಷ್ಟೋ ಹೇಳಿದ್ರು ಅವರು ಕನ್ವಿನ್ಸ್ ಆಗಲಿಲ್ಲ. ಇಲ್ಲ ಇವತ್ತು ಹೋಗೋಣ ಅಂತ ಕರ್ಕೊಂಡು ಬಂದರು. ಪಾಪ ಅವರು ಒತ್ತಡಕ್ಕೆ ಒಂದು ರೀತಿ ಒಂದು ಕಡೆ ಬೇಜಾರು, ಇನ್ನೊಂದು ಕಡೆ ಮತ್ತೆ ದರ್ಶನ ಮಾಡ್ಬೋದಲ್ಲ ಅನ್ನುವಂತಹ ಆನಂದ, ಎರಡೂ ಸೇರಿ ನಾನು ಇಲ್ಲಿ ಬಂದು ನೋಡಿ, ದೈವಿಚ್ಛೆ ಏನಿರುತ್ತೋ ಹೇಗೋ ಗೊತ್ತಿಲ್ಲ, 6 ಗಂಟೆಗೆ ನಾವು ಇಲ್ಲಿಗೆ ಬಂದಿದ್ದೇವೆ ದರ್ಶನಕ್ಕಾಗಿ. ಪೂಜ್ಯ ಸ್ವಾಮೀಜಿಯವರು ಈ ಮರ್ತ್ಯಲೋಕವನ್ನು ಅವರ ಆತ್ಮ ಬಿಟ್ಟು ಹೋಗಿದೆ, ನಮಗೆ ಗೊತ್ತೇ ಇಲ್ಲ, ನಮಗೆ ಅರಿವೇ ಇಲ್ಲ. ಅವರ ಸಾನ್ನಿಧ್ಯದಲ್ಲೇ ಮೇಲುಗಡೆ 3 ಗಂಟೆಗಳ ಕಾಲ ಅವರ ಸಾನ್ನಿಧ್ಯದಲ್ಲೇ ಇದ್ದೆ ನಾನು. ಇದು ಒಂದು ದೈವೇಚ್ಛೆ ಅಂತ ಅಂದ್ಕೊಳ್ತೀನಿ. ಆತ್ಮಭಾವದಲ್ಲಿ ನಾವು ಶ್ರದ್ಧೆಯನ್ನು ಇಟ್ಟುಕೊಂಡಾಗ, ಬಾಹ್ಯವಾಗಿ ನಾವು ಯಾವಾಗಲೂ ಅವರ ಸಂಪರ್ಕದಲ್ಲಿ ಇರಬೇಕು ಅನ್ನುವಂಥದ್ದು ಇದ್ದರೂ ಕೂಡ ಒಂದು ವೇಳೆ ಕಾರಣಾಂತರಗಳಿಂದ ಇರಲಿಕ್ಕಾಗಲಿಲ್ಲ ಅಂದರೆ ಆಂತರಿಕವಾದ ಶ್ರದ್ಧೆಯನ್ನು ನಾವು ಇಟ್ಟುಕೊಂಡಾಗ ನಮ್ಮನ್ನು ಆ ಗುರುವಿನೊಡನೆ ಆ ಭಗವಂತ ಹೇಗೆ ಒಂದು ಮಾಡ್ತಾನೆ ಅನ್ನೋದಕ್ಕೆ ನಾನು ಅತ್ಯಂತ ಶ್ರದ್ಧೆಯಿಂದ ಇದನ್ನು ಭಾವಿಸಿದ್ದೀನಿ. ಆ ದಿನ ಸಂಪೂರ್ಣವಾಗಿ ನಾವು 12 ಗಂಟೆವರೆಗೂ ಇಲ್ಲಿದ್ವಿ. ಮಾರನೇ ದಿನ ಅವರ ದೇಹಕ್ರಿಯೆಗಳೆಲ್ಲ ಆಗುವಂಥ ಸಂದರ್ಭದಲ್ಲೂ ನಾನು ಬಹಳಷ್ಟು ಸಮಯ ಇಲ್ಲಿ ಕಳೆದಿದ್ದೆ. ಅದಾದ ನಂತರ ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ ಇವತ್ತು ನಾನು ಇಲ್ಲಿಗೆ ಬರುವಂಥದ್ದು ನಾನು ಕಲ್ಪನೆ ಮಾಡಿರಲಿಲ್ಲ. ಪೂಜ್ಯ ಬಸವಲಿಂಗ ಸ್ವಾಮೀಜಿಯವರು ಒಂದು ವೇದಿಕೆಯಲ್ಲಿ ಭೇಟಿಯಾದಾಗ ಅವರು ಈ ಒಂದು ವ್ಯಕ್ತ ಮಾಡಿ ಇಲ್ಲಿಗೆ ಕರೆಸ್ಕೊಂಡ್ರು. ಇಲ್ಲಿಗೆ ಬರುವ ಒಂದು ಆಲೋಚನೆ ಬಂದಾಗ ನನಗೆ, ಇಲ್ಲಿ ಬಂದಾಗ ನಾನು ಕಾಲು ಕೆಳಗಡೆ ಈ ಒಂದು ಪವಿತ್ರ ಭೂಮಿನಲ್ಲಿ ಕಾಲಿಡುವುದು ಹೇಗಪ್ಪ ಅನ್ನುವಂಥ ಒಂದು ಭಾವನೆಯಲ್ಲಿದ್ದೆ ನಾನು. ಅಂಥ ಪೂಜ್ಯರು ನಡೆದಾಡಿರುವಂತಹ ಜಾಗ, ಉಸಿರಾಡಿರುವಂತಹ ಜಾಗ, ಈ ಜಾಗದಲ್ಲಿ ನಾವು ಕಾಲಿಡೋದಕ್ಕಾಗುತ್ತಾ ಅನ್ನುವಂಥ ಭಾವನೆ, ಆ ಒಂದು ಭಾವ ತುಂಬಿದೆ ಇಲ್ಲಿ. ಇಂತಹ ಪವಿತ್ರವಾದಂಥ ಸ್ಥಳದಲ್ಲಿ ನಾನಿವತ್ತು ಕುಳಿತಿರೋದು ನನ್ನ ಒಂದು ಸೌಭಾಗ್ಯವೇ ಸರಿ. ಭಗವಂತನ ಅನಂತಾನಂತ ಕೃಪೆಯಿಂದ ನಾನು ಇವತ್ತು ಇಲ್ಲಿ ಕುಳಿತಿದ್ದೀನಿ ಅಂತ ಹೇಳ್ತೀನಿ. ನಾನೇನೋ ಬಹಳಷ್ಟು ಹೇಳುವಂಥದ್ದಿಲ್ಲ. ನೀವೆಲ್ಲರೂ ಕೂಡ ಆ ಪೂಜ್ಯ ಸ್ವಾಮೀಜಿಯವರ ಹಿತನುಡಿಗಳನ್ನು ಕೇಳ್ತಾ ಬಂದಿದ್ದೀರ. ವರ್ಷಾನುಗಟ್ಟಲೆ ನೀವು ಕೇಳಿ ಆ ಅಮೃತವನ್ನು ಕುಡಿದಿದ್ದೀರ. ಅದನ್ನು, ಆ ಚಿಂತನೆಗಳನ್ನು ಒಂದಿಷ್ಟು ಮೆಲುಕು ಹಾಕುವಂತಹ ಕಾರ್ಯವನ್ನಷ್ಟೇ ಇವತ್ತು ಮಾಡುವಂಥದ್ದು. ಗುರು ಅಂತಂದರೆ ಪೂಜ್ಯರು ಹೇಗಿದ್ದರು ಅನ್ನುವಂಥದ್ದನ್ನು ನಾವು ಊಹಿಸಬೇಕು, ಭಾವಿಸಬೇಕು. ಭಾವ ಯಾವಾಗಲೂ ಭಾವಿಸದಂತೆ ಭಾವರಾಜ್ಯ ನಾವು ಸೃಷ್ಟಿಯಾಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾ ವೇತ್ತಿ ತತ್ವತಃ ಅಂತ. ಸಾವಿರಾರು ಮನುಷ್ಯರಲ್ಲಿ ಯಾವನೋ ಒಬ್ಬನು ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ, ಹಾಗೆ ಪ್ರಯತ್ನಿಸುವ ಸಿದ್ಧರಲ್ಲಿಯೂ ಕೂಡ ಯಾವನೋ ಒಬ್ಬನು ನನ್ನನ್ನು ಯಥಾರ್ಥವಾಗಿ ತಿಳಿಯುತ್ತಾನೆ ಅಂತ. ಎಷ್ಟೋ ಸಾಧು ಸಂತರು ಆಗಿ ಹೋಗಿದ್ದಾರೆ, ಈಗಲೂ ಎಷ್ಟೋ ಸಾಧು ಸಂತರು ಇದ್ದಾರೆ, ಎಷ್ಟೋ ಆಧ್ಯಾತ್ಮಿಕ ಮುಮುಕ್ಷಗಳಿದ್ದಾರೆ, ಸಾಧಕರು ಇದ್ದಾರೆ. ಆದರೆ ಎಲ್ಲರೂ ಕೂಡ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರಾಗಿಲ್ಲ. ಯಾಕೆ? ಈ ಶ್ಲೋಕನೇ ನಮಗೆ ಹೇಳುತ್ತೆ, ಮನುಷ್ಯಾಣಾಂ ಸಹಸ್ರೇಷು, ಸಾವಿರಾರು ಮನುಷ್ಯರಿದ್ದಾರೆ, ಸಾವಿರಾರು ಜನ ಸಾಧಕರಿದ್ದಾರೆ. ಅದರಲ್ಲಿ ಯಾರೋ ಒಬ್ಬರು ಮಾತ್ರ ಸಿದ್ಧಿಯನ್ನು ಪಡೆದುಕೊಳ್ತಾರೆ. ಅಂಥ ಸಿದ್ಧಿ ಪುರುಷರಾಗಿದ್ದರು ನಮ್ಮ ಪೂಜ್ಯ ಸ್ವಾಮೀಜಿಯವರು. ವಿವೇಕ ಚೂಡಾಮಣಿಯಲ್ಲಿ ಶ್ರೀ ಶಂಕರಾಚಾರ್ಯರು ಕೂಡ ಒಂದು ಶ್ಲೋಕವನ್ನು ಬರೀತಾರೆ. ದುರ್ಲಭಂ ತ್ರಯಮೇವೈತತ್
ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅಂತ. ಏನು ಹಾಗಂದರೆ, ಇಡೀ ಜಗತ್ತಿನಲ್ಲಿ ನಮಗಂತೂ ಈಗೆಲ್ಲ ಗೊತ್ತಿದೆ, ಒಂದು ಮಾಲ್ಗೆ ಹೋಗಿ, ಒಂದು ಸೂಪರ್ ಮಾರ್ಕೆಟಿಗೆ ಹೋಗಿ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಾನು ಕೇಳಿದ್ದೀನಿ ಅಷ್ಟೇ, ನೋಡಿಲ್ಲ. ನೀವೆಲ್ಲ ನೋಡಿರ್ತೀರ. ಸ್ವಲ್ಪ ಹಣವನ್ನು ನೀವು ತೆಗೆದುಕೊಂಡು ಹೋದರೆ ಬೇಕಾದ ವಸ್ತುಗಳೆಲ್ಲ ನಿಮಗೆಲ್ಲ ಸಿಗುತ್ತೆ. ಏನು ಬೇಕು ಎಲ್ಲವೂ ಒಂದೇ ಕಡೆ ಸಿಗುವಂತಹ ಒಂದು ಅನುಕೂಲಗಳು ಈಗಾಗಿದೆ. ಏನು ಬೇಕಾದರೂ ಜಗತ್ತಿನಲ್ಲಿ ನಾವು ಪಡೆದುಕೊಳ್ಳಬಹುದು ಹಣದಿಂದ. ಆದರೆ ನಾವು 3 ಮಾತ್ರ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ. ದೈವಾನುಗ್ರಹದಿಂದ ಮಾತ್ರ ಪಡೆಯಬಲ್ಲಂಥದ್ದು ಈ 3. ಯಾವ್ಯಾವುದು? ಮನುಷ್ಯತ್ವಂ, ಮನುಷ್ಯರಾಗಿ ಹುಟ್ಟುವಂಥದ್ದು. ಮುಮುಕ್ಷುತ್ವಂ, ಜ್ಞಾನಾಕಾಂಕ್ಷಿಗಳಾಗಿರುವಂಥದ್ದು. ಮನುಷ್ಯರಾದವರೆಲ್ಲರೂ ಜ್ಞಾನ ಬಯಸೋದಿಲ್ಲ, ಮನುಷ್ಯರಾದವರೆಲ್ಲರಿಗೂ ಜ್ಞಾನ ಬೇಕು ಅಂತ ಅನಿಸೋದಿಲ್ಲ. ನೋಡಿ, ಬಿಜಾಪುರದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದೀರಾ ನೀವು? ಇಲ್ಲಿ ಯಾರು ಬಂದು ಕುಳಿತು ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೀರಾ ಅವರು ಮುಮುಕ್ಷುಗಳು. ಉಳಿದವರೆಲ್ಲ ಕೇವಲ ಮನುಷ್ಯ ರೂಪೇಣ, ಮನುಷ್ಯ ರೂಪದಲ್ಲಿ ಮಾತ್ರ ಇದ್ದಾರೆ. ಮುಂದಕ್ಕಿನ್ನ ಒಂದು ಸೆಂಟೆನ್ಸ್ ಇದೆ, ಅದರಲ್ಲಿ ಇನ್ನೂ ಕೆಲವರು ಆ ರೀತಿ ಇದ್ದಾರೆ. ಅದನ್ನು ಹೇಳಬಾರ್ದು ನನಗೆ. ಕೆಲವರು ಮನುಷ್ಯರಾಗಿದ್ದಾರೆ, ಕೆಲವರು ಮನುಷ್ಯ ರೂಪೇಣ ಮೃಗಾಶ್ಚರಂತಿ, ಆ ಥರನೂ ಇದ್ದಾರೆ. ಆದರೆ ಮುಮುಕ್ಷುಗಳು ಇಲ್ಲಿ ಬಂದೇನು ಸತ್ಸಂಗದಲ್ಲಿ ಕುಳಿತಿದ್ದೀರಲ್ಲ, ನೀವೆಲ್ಲ ಮುಮುಕ್ಷ. ಈ ಮುಮುಕ್ಷತ್ವ ಬರೋದಕ್ಕೂ ಕೂಡ ಆ ಭಗವಂತನ ಕೃಪೆ ಇರಬೇಕು, ಗುರು ಕೃಪೆ ಇರಬೇಕು, ದೈವಾನುಗ್ರಹ ಇರಬೇಕು. ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮಹಾಪುರುಷರ ಸಂಶ್ರಯ, ಅವರ ಸಾನ್ನಿಧ್ಯ ಸಿಗೋದಕ್ಕೆ ಇನ್ನೂ ಹೆಚ್ಚಿನ ದೈವಿ ಕೃಪೆ ಇರಬೇಕು. ಅಂತಹ ದಿವ್ಯ ಸಾನ್ನಿಧ್ಯ ನಮಗೆಲ್ಲ ನಿಮಗೆಲ್ಲ ಸಿಕ್ಕಿರೋದು ನೀವೆಷ್ಟು ದೈವಾನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಅನ್ನೋದಕ್ಕೆ ನೀವೇ ಭಾವಿಸಿ ನೋಡಬೇಕದನ್ನೆಲ್ಲ. ಸೊ ಹೀಗೆ ಇಂತಹ ಮಹಾಪುರುಷರು ಹೇಗಿರ್ತಾರಪ್ಪ ಅಂತಂದರೆ ದುರ್ಲಭ, ಎಲ್ಲೆಲ್ಲೋ ನಮಗೆ ಅಷ್ಟೊಂದು ಸುಲಭನಾಗಿ ಸಿಗುವ ಹಾಗೆ ಇರಲ್ಲ. ಅವರು ಅಗಮ್ಯರಾಗಿರ್ತಾರೆ. ಅಗಮ್ಯ ಅಂತ ಹೇಳ್ತಾರೆ. ಅಗಮ್ಯ ಅಂದರೆ ಅರ್ಥವಾಗೋದಿಲ್ಲ ಎಲ್ಲರಿಗೂ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಹತ್ರ ಸಾವಿರಾರು ಜನ ಅವರ ಚಿಂತನೆಗಳನ್ನು ಕೇಳೋದಕ್ಕೆ ಬಂದಿರ್ತಾರೆ. ಆದರೆ ಎಷ್ಟು ಜನಕ್ಕೆ ಅರ್ಥ ಆಗಿರಬೇಕು ಅವ್ರ ಮಾತುಗಳು? ಅದು ಕೆಲವೇ ಜನಕ್ಕೆ ಮಾತ್ರ ಅರ್ಥ ಆಗೋದು. ಯಾಕೆಂದರೆ ಆ ಮಾತುಗಳು ಅಗಮ್ಯ, ಅದು ಅರ್ಥವಾಗೋದಿಲ್ಲ. ಅದು ದಿವ್ಯ ಜ್ಞಾನ. ಆ ಜ್ಞಾನಾಮೃತವನ್ನು ನಿಮಗೆ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೀನಿ, ಬಿಜಾಪುರದ ಜನ ಎಷ್ಟೊಂದು ಭಾಗ್ಯವಂತರು. ಯಾಕೆಂದರೆ ಎಂಥ ಉನ್ನತವಾದ ಜ್ಞಾನವನ್ನು, ಕ್ಲಿಷ್ಟಕರವಾಗಿರುವ ಶಾಸ್ತ್ರಗಳಲ್ಲಿ ಇರುವಂತಹ ಉನ್ನತ ಚಿಂತನೆಗಳನ್ನು ಪೂಜ್ಯ ಸ್ವಾಮೀಜಿಯವರು ಸಣ್ಣ ಮಕ್ಕಳಿಗೆ ನೀವೇನೋ ಒಂದೇನೋ ಹೇಳ್ತಿರಲ್ಲ, ಸರಿನೋ ಏನೋ ಇದೇ ಮಾಡಿ ತಿನ್ನಿಸೋದು ಸಣ್ಣ ಮಕ್ಕಳಿಗೆ 6 ತಿಂಗಳಿಗೆ, ಇನ್ನೂ ಅನ್ನ ತಿನ್ನೋದಕ್ಕೆ ಮುಂಚೆ ಗಂಜಿ ಮಾಡಿ ತಿನ್ನಿಸ್ತಿರಲ್ಲ, ಆ ರೀತಿಯಲ್ಲಿ ಸರಳವಾಗಿರುವಂತಹ ಕಥೆಗಳ ಮೂಲಕ ಅತ್ಯಂತ ಸಾಮಾನ್ಯ ನಿತ್ಯ ಜೀವನದಲ್ಲಿ ಆಗಿ ಹೋಗುವಂತಹ ಘಟನೆಗಳ ಮೂಲಕ ಸಣ್ಣ ಕಥೆಗಳು, ಉದಾಹರಣೆಗಳ ಮೂಲಕ ಎಷ್ಟು ತುತ್ತನ್ನಾಗಿ ತಿನ್ನಿಸಿದ್ದಾರೆ ಬಿಜಾಪುರದ ಜನಕ್ಕೆ, ಉತ್ತರ ಕರ್ನಾಟಕದ ಜನಕ್ಕೆ. ನಾವು ಶಾಸ್ತ್ರಾಧ್ಯಯನಗಳಲ್ಲಿ, ದೊಡ್ಡ ಗ್ರಂಥಗಳಲ್ಲಿ, ಭಗವದ್ಗೀತೆ, ಭಾಗವತ, ಉಪನಿಷತ್ತುಗಳು, ಇಂತಹ ದೊಡ್ಡ ಗ್ರಂಥಗಳಲ್ಲಿ ಎಲ್ಲ ಏನು ಓದ್ತೇವೆ ಅದನ್ನು ಇಷ್ಟು ಸರಳವಾಗಿ ಸಾಮಾನ್ಯರಿಗೂ ಕೂಡ, ಅವಿದ್ಯಾವಂತರಿಗೂ ಅರ್ಥವಾಗೋ ರೀತಿಯಲ್ಲಿ ಅವರು ಎಷ್ಟು ಚೆನ್ನಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಮಹಾಪುರುಷರ ಒಂದು ಗುಣಲಕ್ಷಣ, ಮಹಾಪುರುಷರ ಒಂದು ಗುಣ. ಅದನ್ನೇ ಅಗಮ್ಯ ಅಂತ ಕರೀತಾರೆ. ಅವರು ಅಗಮ್ಯ.
ಆಂತರಿಕ ಮಹಾತ್ಮ್ಯವನ್ನು ಯಾವ ರೀತಿಯಿಂದಲೂ ತೋರಿಸದೆ ತುಂಬ ಸಾಮಾನ್ಯ ಮಾನವನಂತೆ ನಮ್ಮನ್ನೇ ಅವ್ರ ಬಗ್ಗೆ ಯಾರು ಪರಿಚಯ ಇಲ್ಲದಿರೋರು ಯಾರೋ ಬೇರೆ ಊರಿಂದ ಬೇರೆ ಕಡೆಯಿಂದ ಬಂದರೆ ಅವ್ರನ್ನ ನೋಡಿದ್ರೆ ಇವರೇನು ಸಾಮಾನ್ಯರಂತ ಕಾಣ್ತಾರೆ. ಯಾವ ವಿಶೇಷತೆಯೂ ಇಲ್ಲ ವ್ಯಕ್ತಿತ್ವದಲ್ಲಿ, ಬಾಹ್ಯವಾಗಿ ಅಷ್ಟೊಂದು ಸಾಮಾನ್ಯ, ನೋಡುವುದಕ್ಕೂ ಸಾಮಾನ್ಯ, ಮಾತೂ ಸಾಮಾನ್ಯ, ಎಲ್ಲವೂ ಸಾಮಾನ್ಯ. ಅದರ ಒಳಗಡೆ ಅದಮ್ಯವಾಗಿರುವಂತಹ ದಿವ್ಯತೆ, ಆ ಒಂದು ಆಧ್ಯಾತ್ಮಿಕ ಅನುಭೂತಿ, ಆಧ್ಯಾತ್ಮಿಕ ನಿಧಿ ಅಂತ ಕರಿಬೋದು ಅದನ್ನು. ಆಧ್ಯಾತ್ಮಿಕ ನಿಧಿಯನ್ನೇ ಒಳಗಡೆ ತುಂಬಿಕೊಂಡಿದ್ದಾರಲ್ಲ ಅವರು ಮಹಾಪುರುಷರ ಲಕ್ಷಣ. ಇದು ಮಹಾಪುರುಷರ ಲಕ್ಷಣ. ಶುದ್ಧವಾದ ಮನಸ್ಸಿನವರಿಗಷ್ಟೇ ಗೋಚರ. ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಇದನ್ನು, ಮಹಾಪುರುಷರ ಒಂದು ಸಂಪರ್ಕ, ಅವರ ಸಾನ್ನಿಧ್ಯ ನಮಗೇನು ಕೊಡುತ್ತೆ ಅನ್ನೋದಕ್ಕೆ ಹೇಳ್ತಾನೆ. ಗಂಗಾದಿ ತೀರ್ಥಗಳಿಗಿಂತ, ದೇವತಾ ವಿಗ್ರಹಾದಿಗಳಿಗಿಂತ ಸಂತರು ಉತ್ತಮರು. ನಾವು ಎಲ್ಲೆಲ್ಲೋ ಹೋಗ್ತೀವಿ ಹಾಲಿಡೇಸಲ್ಲಿ, ಸೂಟಿನಲ್ಲಿ ನಾವು ಎಲ್ಲೆಲ್ಲೋ ಪವಿತ್ರ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರಬೇಕು, ಪಾವನರಾಗಿ ಬರಬೇಕು ಅಂತ ಉತ್ತರ ಭಾರತಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರಿತೇವೆ. ಹರಿದ್ವಾರ, ಋಷಿಕೇಶ, ಹಿಮಾಲಯದಲ್ಲೆಲ್ಲ ಭಾಳ ನಮ್ಮ ಪಾಪಗಳನ್ನೆಲ್ಲ ತೊಳ್ಕೊಳ್ಬೇಕಂತ ಪವಿತ್ರ ಕ್ಷೇತ್ರಗಳಿಗೆಲ್ಲ ಹೋಗ್ತೀವಿ. ಇಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಇದೆಲ್ಲದಕ್ಕಿಂತ ಉನ್ನತವಾದ್ದು, ಇದೆಲ್ಲದಕ್ಕಿಂತ ಪವಿತ್ರವಾದ್ದು ಮಹಾಪುರುಷರ ಸಾನ್ನಿಧ್ಯ. ಮಹಾಪುರುಷರ ಸಾನ್ನಿಧ್ಯದಿಂದ ಯಾವ ಗಂಗಾ ನದಿಯ ಸ್ನಾನ ಮಾಡಿದ್ರೆ, ಯಾವುದರ ಪವಿತ್ರ ತೀರ್ಥಸ್ಥಳಗಳನ್ನು ನಾವು ಹೋಗಿ ದರ್ಶನ ಮಾಡಿ ಬಂದರೆ ಏನು ಪುಣ್ಯ ಬರುತ್ತೋ ಅದರ 1000 ಪಟ್ಟು ಅನೇಕ ಜನ್ಮಗಳಿಂದ ಮಾಡಿರುವಂತಹ ಪಾಪಗಳು ತೊಳೆದು ಹೋಗುವಂತಹ ಪುಣ್ಯ ನಮಗೆ ಸಾಧು ಸಂತರು ಮಹಾಪುರುಷರ ಸಂಶ್ರಯದಿಂದ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಉಪನಿಷತ್, ವರಾಹ ಉಪನಿಷತ್ ಅಂತ ಹೇಳಿ, ಅದರಲ್ಲಿ ಈ ಸಾಧುಗಳು ಮಹಾಪುರುಷರು ಹೇಗಿರ್ತಾರೆ ಅಂತ ಅನ್ನೋದನ್ನು ತುಂಬ ಸುಂದರವಾಗಿ ಸ್ವಾರಸ್ಯವಾಗಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಸ್ಯಾನುಭವ ಪರ್ಯಂತ ಬುದ್ಧಿಸ್ತತ್ವೇ ಪ್ರವರ್ತತೆ ತದ್ದೃಷ್ಟಿ ಗೋಚರಾ ಸರ್ವೇ ಮುಚ್ಯಂತೆ ಸರ್ವಪಾತಕೈಹಿ. ಏನು ಹಾಗಂದರೆ, ಯಾರ ಬುದ್ಧಿಯು ಪರತತ್ವದಲ್ಲಿ ಅಂದರೆ ಪರಮಾತ್ಮನ ತತ್ವದಲ್ಲಿ ಪ್ರವರ್ತಿಸಿ ಅದರ ಅನುಭವವನ್ನು ಹೊಂದುತ್ತದೆಯೋ ಅಂಥವನ ದೃಷ್ಟಿಗೆ ಬಿದ್ದವರೆಲ್ಲರೂ ಎಲ್ಲ ಪಾತಕಗಳಿಂದಲೂ ಮುಕ್ತರಾಗುತ್ತಾರೆ. 100 ವರ್ಷ ನೀವು ಜಪತಪ ಮಾಡೋ ಹಾಗಿಲ್ಲ, 100 ವರ್ಷ ನೀವು ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಇಂತಹ ಮಹಾಪುರುಷರ ದರ್ಶನ ಮಾತ್ರದಿಂದ ಅನೇಕ ಜನ್ಮಗಳ ಪಾಪದಿಂದ, ಪಾತಕಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾ ಇದೆ ಇದು ಉಪನಿಷತ್ ವಾಣಿ. ಬ್ರಹ್ಮಜ್ಞಾನಿಯ ಕಣ್ಣಿಗೆ, ಬ್ರಹ್ಮಜ್ಞಾನಿ ಪೂಜ್ಯರು ಒಬ್ಬ ಬ್ರಹ್ಮಜ್ಞಾನಿ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಬ್ರಹ್ಮಜ್ಞಾನಿ ಅಂದರೆ ಬ್ರಹ್ಮ ತತ್ವವನ್ನು ಸಂಪೂರ್ಣವಾಗಿ ತಿಳಿದವರು. ಜಗತ್ತಿನಲ್ಲಿ ಇರ್ತಾರೆ, ಆದರೆ ಇದ್ದಾಗಿರ್ತಾರೆ, ಆದರೆ ಅವರು ಅಂಟಿಕೊಳ್ಳೋದಿಲ್ಲ ಯಾವುದಕ್ಕೂ. ನಮ್ಮ ಥರ ನಾವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಗೆ ಹೇಗೆ ಅಂಟಿಕೊಂಡಿದ್ದೇವೆ, ಅವರು ಅನಾಸಕ್ತಿ ಭಾವದಿಂದ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಸಂಸಾರದಲ್ಲಿ ಇರಬೇಕು, ಆದರೆ ಅಂಟಿಕೊಳ್ಳಬಾರದು, ಅನಾಸಕ್ತಿ ಭಾವದಿಂದ ಇರಬೇಕು. ಹೇಗೆ ರಾಮಕೃಷ್ಣ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಕೆಲಸದವಳು ಶ್ರೀಮಂತರ ಮನೆಯಲ್ಲಿ ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಆ ಶ್ರೀಮಂತರ ಮನೆಯಲ್ಲಿರುವಂಥ ಮಕ್ಕಳನ್ನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ತನ್ನ ಮಕ್ಕಳಂತಲೇ ನೋಡ್ಕೊಳ್ತಾಳೆ. ಇವರೆಲ್ಲ ತನ್ನ ಮಕ್ಕಳಂತಲೇ ಅದಕ್ಕೆ ತಿನ್ನಿಸ್ತಾಳೆ, ಅದಕ್ಕೆ ಮಾಡ್ತಾಳೆ, ಎಲ್ಲವನ್ನೂ ಒಬ್ಬ ತಾಯಿ ಮಾಡಿದ ಹಾಗೆ ಮಾಡ್ತಾಳೆ. ಆದರೆ ಅವಳಿಗೆ ಮನಸ್ಸಿನಲ್ಲಿ ಗೊತ್ತಿರುತ್ತೆ, ನನ್ನ ಮಗು ಮನೆಯಲ್ಲಿದೆ, ಇದು ಆ ಶ್ರೀಮಂತರ ಮಗು ನನ್ನದಲ್ಲ. ಒಳಗಡೆ ಗೊತ್ತಿರುತ್ತೆ ಅವಳಿಗೆ, ಹೊರಗಡೆ ಎಲ್ಲ ಮಾಡ್ತಿರ್ತಾಳೆ, ಪ್ರೀತಿ ಕೊಡ್ತಿರ್ತಾಳೆ, ಮುದ್ದಾಡ್ತಾ ಇರ್ತಾಳೆ, ಅದಕ್ಕೆಲ್ಲ ಬೇಕಾದ್ದೆಲ್ಲ ತಿನ್ನಿಸ್ತಾ ಇರ್ತಾಳೆ, ಅದಕ್ಕೆ ಸ್ನಾನ ಮಾಡಿಸಿ ಅದಕ್ಕೆಲ್ಲ ಅಲಂಕಾರ ಮಾಡ್ತಾ ಇರ್ತಾಳೆ, ಎಲ್ಲವನ್ನೂ ತನ್ನ ಮಗುವಿಗೆ ಮಾಡಿದಂತೆ ಮಾಡ್ತಾ ಇರ್ತಾಳೆ. ಆದರೆ ಒಳಗಡೆ ತಿಳ್ಕೊಂಡಿರ್ತಾಳೆ, ನನ್ನ ಮಗು ನನ್ನ ಮನೆಯಲ್ಲಿದೆ, ಇಲ್ಲಿರೋದು ಶ್ರೀಮಂತರ ಮಗು. ಅನಾಸಕ್ತಿ ಭಾವ.
ಇದು ನನಗೇ ಬೇಕು, ಈ ಮಗು ನನ್ನ ಜೊತೆನೇ ಇರಬೇಕು, ಇದು ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ, ಅಥವಾ ಇದ್ರ ಜೊತೆನೇ ನಾನು ಇರಬೇಕು. ಇದು ಅಂಟಿಕೊಳ್ಳುವ ಸ್ವಭಾವ, ಆಸಕ್ತಿ ಭಾವ. ಈ ಆಸಕ್ತಿ ಭಾವ ಇರೋದಿಲ್ಲ. ಹೇಗೆ ಆ ಕೆಲಸದವಳು ಶ್ರೀಮಂತರ ಮನೆಯಲ್ಲಿ ಇರ್ತಾಳೋ ಆ ಮಗುವನ್ನು ಹೇಗೆ ನೋಡಿಕೊಳ್ಳು, ಹಾಗೆ ನಾವು ಈ ಜಗತ್ತಿನಲ್ಲಿರಬೇಕು. ಸ್ವಂತ ಮಕ್ಕಳ ಜೊತೆನೂ ಹಾಗೆ ಇರಬೇಕು, ಸ್ವಂತ ಸಂಸಾರದಲ್ಲೂ ಕೂಡ, ನಮ್ಮ ಮನೆಯಲ್ಲೂ ನಮ್ಮ ಸಂಸಾರದಲ್ಲೂ ಹಾಗೆ ಅತಿಥಿಗಳಂತೆ ಇರಬೇಕು ಅಂತ. ನಾವು ಎಲ್ಲಿಂದನೋ ಬಂದಿರುವ ಅತಿಥಿಗಳಂತೆ ನಮ್ಮ ಮನೆಯಲ್ಲಿರಬೇಕು. ಯಾಕೆಂದರೆ ಯಾರೂ ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ಇರಲಾರರು. ಮಕ್ಕಳು ಶಾಶ್ವತವಾಗಿರಲಾರು, ಯಾರೂ ನಮ್ಮ ಬಂಧು ಬಾಂಧವರು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರಲಾರರು. ಹಾಗಾಗಿ ಆ ಅಂಟಿಕೊಳ್ಳೋದು, ಅಟ್ಯಾಚ್ಮೆಂಟ್ ಅಂತಾರೆ ಇಂಗ್ಲೀಷ್ನಲ್ಲಿ, ಅಟ್ಯಾಚ್ಮೆಂಟ್ ಇರಬಾರ್ದು, ಡಿಟ್ಯಾಚ್ಮೆಂಟ್ ಇರಬೇಕು. ಪ್ರತಿಯೊಂದು ಈ ಜಗತ್ತಿನ ಎಲ್ಲ ಸಂಬಂಧಗಳ ಜೊತೆಯಲ್ಲಿ ಡಿಟ್ಯಾಚ್ಮೆಂಟ್ ಇರಬೇಕು. ಇದ್ದು ಎಲ್ಲ ಕರ್ತವ್ಯಗಳನ್ನು ಅತ್ಯಂತ ನಿಷ್ಠ ಶ್ರದ್ಧೆಯಿಂದನೇ ಮಾಡಬೇಕು. ಇಲ್ಲ ಅಂತ ಹೇಳಿಬಿಟ್ಟು ಮಾಡೋ ಕರ್ತವ್ಯಗಳಲ್ಲಿ ನಾವು ತಪ್ಪಿಸ್ಕೋಬಾರ್ದು. ಕರ್ತವ್ಯಗಳನ್ನು ಶ್ರದ್ಧೆಯಿಂದನೇ ಮಾಡಬೇಕು, ಆದರೆ ಅಟ್ಯಾಚ್ಮೆಂಟ್ ಇರಬಾರ್ದು. ನೋಡಿ, ಆ ಕೆಲಸದವಳು ಶ್ರದ್ಧೆಯಿಂದನೇ ಮಾಡ್ತಾಳೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ, ಆದರೆ ಅವಳಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಆ ಮಗು ತನ್ನ ಮನೆಯಲ್ಲಿ ಮಗು ಇದೆಯಲ್ಲ, ಅದು ದೇವರು ಅಂತ ತಿಳ್ಕೊಬೇಕು. ಮತ್ತು ಅವಳಿಗಿತ್ತಲ್ಲ ಅಟ್ಯಾಚ್ಮೆಂಟ್ ಅವಳ ಮನೆಯಲ್ಲಿ ಅಂತ ಹೇಳಬಾರ್ದು ನೀವು. ಅದನ್ನು ನಾನಿಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಂದರೆ, ಅಲ್ಲಿ ತನ್ನ ಮನೆಯಲ್ಲಿರೋದು ಅಂದರೆ ಅದು ದೇವ್, ನಮ್ಮ ದೃಷ್ಟಿಯಲ್ಲಿ ಅದು ಭಗವಂತ. ಸೊ ಹೀಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಇನ್ನೊಂದು ಶ್ಲೋಕವನ್ನು ಹೇಳ್ತಾನೆ. ಮಹಾಪುರುಷರು ಹೇಗಿರ್ತಾರೆ? ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ. ಈಗ ಒಂದು ಮನೆಯಲ್ಲಾಗಲಿ, ಒಂದು ಸಂಸ್ಥೆಯಲ್ಲಾಗಲಿ, ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಒಬ್ಬ ಹಿರಿಯರು, ಸೀನಿಯರ್, ಅದರ ಯಜಮಾನ, ಒಡೆಯ, ಅದರ ಆಗುಹೋಗುಗಳನ್ನೆಲ್ಲ ನೋಡಿಕೊಳ್ಳುವಂತಹ ಹಿರಿಯರು ಆ ಸ್ಥಾನದಲ್ಲಿ ಕುಳಿತಿರ್ತಾರಲ್ಲ, ಅವರು ಹೇಗಿರ್ತಾರೆ ಅನ್ನೋದರ ಮೇಲೆ ಉಳಿದೆಲ್ಲವೂ ಅಲ್ಲಿ ವ್ಯವಸ್ಥೆ ನಡೆಯುತ್ತೆ ಅಂತ. ನೋಡಿ, ಇಲ್ಲಿ ಇದನ್ನೆಲ್ಲ ನಿರ್ವಹಿಸುವಂತಹ ಒಬ್ಬ ಪೂಜ್ಯರು ಹೇಗಿದ್ದಾರೆ ಅನ್ನೋದ್ರ ಮೇಲೆ ಇಲ್ಲಿಯ ವ್ಯವಸ್ಥೆಗಳೆಲ್ಲ ಅವಲಂಬಿತ ಆಗಿರುತ್ತೆ. ಯಾವುದೇ ಒಂದು ಶಾಲೆ ಆಗಲಿ, ಒಂದು ಕಾಲೇಜ್ ಆಗಲಿ, ಒಂದು ಆಫೀಸ್ ಆಗಲಿ, ಒಂದು ಮನೆ ಆಗಿರಲಿ, ಒಂದು ರಾಜ್ಯ, ಒಂದು ದೇಶ ಆಗಿರಲಿ, ಯಾವುದೇ ಕೂಡ ಅತ್ಯಂತ ಉನ್ನತ ಮಟ್ಟದ ಸ್ಥಾನದಲ್ಲಿ ಯಾರು ಇರ್ತಾರಲ್ಲ ಅವರು ಹೇಗಿರ್ತಾರೆ ಅನ್ನೋದ್ರ ಮೇಲೆ ಉಳಿದೆಲ್ಲ ವ್ಯವಸ್ಥೆಗಳು ಆಗುತ್ತೆ. ಹಾಗೆಯೇ ನಮ್ಮ ಪೂಜ್ಯರು ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾ ಅಂದರೆ ಪ್ರತಿಯೊಬ್ಬರೂ ಕೂಡ ಅವರನ್ನು ಅನುಕರಣೆ ಮಾಡುವ ರೀತಿಯಲ್ಲಿ ಶ್ರೇಷ್ಠ ಮಟ್ಟದಲ್ಲಿ ಅವರು ಜೀವನ ಮಾಡಿ ಹೋಗಿದ್ದಾರೆ. ಯಾರೂ ಕೂಡ ಅವರ ನಡೆನುಡಿಯನ್ನು, ಅವರ ಜೀವನ ಶೈಲಿಯನ್ನು ರೂಪಿಸಿಕೊಂಡವರು ಶ್ರೇಷ್ಠರಾಗಲೇಬೇಕು. ಶ್ರೇಷ್ಠವಾದ ಮಾರ್ಗದಲ್ಲಿ ಹೋದವರು ಶ್ರೇಷ್ಠರಾಗೇ ಆಗುತ್ತಾರೆ. ಹಾಗೆಯೇ ಒಂದು ಪಥವನ್ನು ನಮಗೆಲ್ಲ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಒಂದು ಪಥವನ್ನು ನಮಗೆಲ್ಲ ಹಾಕಿಕೊಟ್ಟಿದ್ದಾರೆ ಆ ಪೂಜ್ಯರು. ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠವಾದ ಜೀವನವನ್ನು ಮಾಡಿದ್ದಾರೆ. ಸಯತ್ ಪ್ರಮಾಣಂ ತತ್ತದೇವೇತರೋ ಜನಾ, ಸಯತ್ ಪ್ರಮಾಣವಾಗಿದ್ದಾರೆ. ನಮಗೆಲ್ಲರಿಗೂ ನಮ್ಮ ಮುಂದೆ ಪ್ರಮಾಣವಾಗಿ ಆಗಿ ಹೋಗಿದ್ದಾರೆ. ಇಡೀ ಜಗತ್ತು, ಇಡೀ ಲೋಕ ಅವರನ್ನು ಅನುಸರಿಸಿ ಈಗ ಹೊರಟಿದೆ. ಹೊರಡೋದ್ರ ಮೂಲಕ ತನ್ನ ಶ್ರೇಷ್ಠತೆಯನ್ನು, ತನ್ನ ಜೀವನದಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಳ್ತಾ ಇದೆ. ಜಗತ್ತು ಕಂಡುಕೊಳ್ತಾ ಇದೆ, ಜಗತ್ತಿನ ಜನ ಕಂಡುಕೊಳ್ತಾ ಇದ್ದಾರೆ. ಭಕ್ತರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಪಾತಂಜಲಿ ಯೋಗ ಸೂತ್ರದಲ್ಲಿ ಒಂದು ಮಾತು ಬರುತ್ತೆ, ತಪ್ಯಂತೆ ಲೋಕತಾಪೇಣ ಪ್ರಾಯಶಃ ಸಾಧವೋ ಜನಾಃ. ಒಂದು ಇಲ್ಲಿ ಉದಾಹರಣೆ ಕೊಡಬೇಕು. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಂಥದ್ದು. ಒಂದು ದಿನ ಸ್ವಾಮಿ ವಿವೇಕಾನಂದರು ತಮ್ಮ ಕೋಣೆಯಲ್ಲಿ ಮಲಗಿದ್ದಾರೆ. ಅವರಿಗೆ ನಿದ್ದೆನೇ ಬರಲಿಲ್ಲ. ರಾತ್ರಿ ಅರ್ಧರಾತ್ರಿ 2 ಗಂಟೆನಲ್ಲಿ ಎದ್ದು ಅತ್ತಿಂದಿತ್ತ ಇತ್ತಿಂದಿತ್ತ ಓಡಾಡ್ತಾ ಇದ್ದಾರೆ.
ಅವರ ಅಸಿಸ್ಟೆಂಟ್ ಅವರನ್ನು ನೋಡ್ಕೊಳ್ಳುವಂಥವರು ಸ್ವಾಮೀಜಿ ಒಬ್ಬರು ಬಂದು ಕೇಳ್ತಾರೆ, ಸ್ವಾಮೀಜಿ ಯಾಕೆ ನಿದ್ದೆ ಬರ್ತಾ ಇಲ್ವಾ? ಸ್ವಾಮೀಜಿ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ತನ್ನ ಯಾಕೋ ಏನೋ ನನ್ನ ಹೃದಯ ತುಂಬ ಹಿಂಡಿದಂಥ ನೋವು ಆಗ್ತಾಯಿದೆ ನನಗೆ ಅಂತ. ತುಂಬ ಹಿಂಡಿದಂಥ ನೋವು ಆಗ್ತಾಯಿದೆ, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಏನೋ ಅಂತ ಹೇಳಿ ಅವರು ಹೋಗಿ ಮತ್ತೆ ಮಲ್ಕೊಳ್ತಾರೆ, ಅದರಲ್ಲೇ ಒದ್ದಾಡ್ತಾರೆ. ಬೆಳಗ್ಗೆ ನ್ಯೂಸ್ ಪೇಪರ್ನಲ್ಲಿ ಬಂದಿರುತ್ತೆ, ಫಿಜಿ ದ್ವೀಪದಲ್ಲಿ ಭೂಕಂಪ ಆಗಿ ಸಾವಿರಾರು ಜನ ನರಳಿ ಸತ್ತಿದ್ದಾರೆ. ಎಲ್ಲೋ ಆಗಿದಂಥ ನೋವು, ಎಲ್ಲೋ ಆಗಿದಂತಹ ಸಂಕಟ ಮಹಾತ್ಮರ ಹೃದಯಕ್ಕೆ ಹೇಗೆ ಸಂಪರ್ಕದಲ್ಲಿರುತ್ತೆ. ಹಾಗೆ ತಪ್ಪ್ಯಂತೆ ಲೋಕತಾಪೇಣ ಅಂತಂದರೆ, ಲೋಕದಲ್ಲಿ ತಾಪ ಇದ್ದಾಗ ಈ ಸಾಧುವಾದವರು ಇರ್ತಾರಲ್ಲ, ಸಾಧವೋ ಪ್ರಾಯಶಃ ಸಾಧವೋ ಜನ ಅಂದರೆ ಅವರಿಗೆ ತಮಗೇ ಆದಷ್ಟು ನೋವು ಆಗ್ತಾ ಇರುತ್ತೆ. ಪೂಜ್ಯರೋದನ್ನು ಎಷ್ಟೊಂದು ಸಲ ಅನುಭವಿಸಿರ್ತಾರೆ. ಯಾವುದೇ ಸಾಧುಗಳು ಕೂಡ, ಈಗ ನಾವೆಲ್ಲ ನ್ಯೂಸ್ ಪೇಪರು ಓದಿ ತಿಳ್ಕೊಳ್ಳೋದು ಬೇರೆ, ದೂರದರ್ಶನ ಹಾಗಂತ್ರಿ ಹೀಗಂತ್ರಿ ಹೀಗಾಯ್ತಂತ್ರಿ ಹಾಗಾಯ್ತಂತ್ರಿ ಅಯ್ಯೋ ಪಾಪ ಅಂತ ಬಾಯಿ ಮಾತಲ್ಲಿ ಹೇಳ್ತೀವಿ ನಾವು, ಪ್ರಾಮಾಣಿಕವಾಗಿ ಭಾವಿಸಿದ್ದೀವಿ. ಅಲ್ಲೆಲ್ಲೋ ಒಂದು ಹುಡುಗಿಗೆ ಅತ್ಯಾಚಾರ ಆಯಿತು ಅಂದರೆ ಎಷ್ಟು ಜನಕ್ಕೆ ನಿದ್ದೆಗೆಟ್ಟು ಅದನ್ನು ಆಲೋಚನೆ ಮಾಡಿದ್ದೀರ. ಹೀಗೆಲ್ಲ ನಾವು ತುಂಬ ಅಂಥ ವಿಷಯಗಳನ್ನು ಕೇಳ್ತಾ ಇದ್ದೀವಲ್ಲ. ಎಷ್ಟು ಜನಕ್ಕೆ ನಿದ್ದೆಗೆಡುವಂತಹ ಮಟ್ಟಕ್ಕೆ ಅದು ನಿಮ್ಮ ಆಲೋಚನೆಗೆ ಈಡು ಮಾಡಿದೆ ಆ ಸಂಕಟ. ಎಲ್ಲರಿಗೂ ಮಾಡೋದಿಲ್ಲ. ವಿಷಯ ತಿಳ್ಕೊಳ್ಳೋದು ಬೇರೆ, ಕನಿಕರ ತೋರಿಸೋದು ಬೇರೆ, ಆದರೆ ಅದನ್ನು ಭಾವಿಸೋದು ಬೇರೆ. ಅದನ್ನು ಭಾವಿಸುವಂಥವರು ಸಾಧುಗಳು, ಮಹಾಪುರುಷರು. ಅದನ್ನು ಭಾವಿಸಿ ನಿದ್ದೆಗೆಟ್ಟು ಅದರ ಬಗ್ಗೆ ವಿಚಾರ ಮಾಡಿ ಇದಕ್ಕೆ ಏನಾದರೂ ಪರಿಹಾರ ಹುಡುಕಬೇಕಲ್ಲ ಭಗವಂತ, ನಿನ್ನ ಈ ಲೋಕದಲ್ಲಿ ಇಂಥದ್ದೆಲ್ಲ ನಡೆಯೋದಕ್ಕೆ ಯಾಕೆ ಬಿಟ್ಟಿದೀಯಾ? ನಿದ್ದೆಗೆಟ್ಟು ಆಲೋಚನೆ ಮಾಡುವವರು ಸಾಧುಗಳು. ಇನ್ಯಾರೂ ಈ ವಿಷಯವನ್ನು ಈ ರೀತಿ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅನ್ನುವಂಥದ್ದು ನನಗನ್ಸೋದು. ಏಕೆಂದರೆ ವೈಯಕ್ತಿಕವಾಗಿ ನಾನು ಅದನ್ನು ಅನುಭವಿಸಿದ್ದೇನೆ. ಎಲ್ಲರೂ ಕೂಡ, ಶುದ್ಧ ಮನಸ್ಸಿನ ಎಲ್ಲರೂ ಕೂಡ ಅದನ್ನು ಅನುಭವಿಸ್ತಾರೆ ಅಂತ ಭಾವಿಸ್ತೀನಿ.